ಲಕ್ಷ್ಮಣನು ಹೊರಟು ಹೋದ ಕೂಡಲೇ ಸೀತೆಗೆ ಅವನ ಕುರಿತು ಅಯ್ಯೋ ಅನ್ನಿಸಿತು. ತನ್ನ ನಿಷ್ಠುರವಾದ ಮಾತುಗಳಿಂದಲೇ ನೊಂದು ಅವನು ಹೋಗಿರುವನೆಂದು ಅವಳಿಗೂ ಕಂಡಿತು. ಪತಿಯ ಸಹಾಯಕ್ಕೆ ಹೋಗಿದ್ದಾಗ ತಾನು ಹೇಳಿದ ಮೇಲೆಯೂ ಅಸಡ್ಡೆ ಮಾಡಿದ ಅವನನ್ನು ಏನಾದರೂ ಮಾಡಿ ಶ್ರೀರಾಮನ ಸಹಾಯಕ್ಕಾಗಿ ಕೊಡುವಲೇಬೇಕಾದುದು ತನ್ನ ಕರ್ತವ್ಯವೆಂದೇ ಆಕೆಯು ಭಾವಿಸಿದಳು. ಆದರೂ ಅವನ ಕುರಿತು ತಾನಾಡಿದ್ದ ಮಾತುಗಳು ತೀರಾ ಕಠಿಣವಾದವುಗಳು. ಅದರಿಂದ ಅವನು ತೀರಾ ಬೇಸರಗೊಂಡಿರಬಹುದು. ಹಾಗೆ ಅವನು ಬೇಸರಗೊಳ್ಳುವಂತೆ ತಾನು ಆಡಬಾರದಿತ್ತು. ಆಡದಿದ್ದರೆ ಅವನು ಹೋಗುವಂತೆಯೂ ಇರಲಿಲ್ಲ. ಆದುದರಿಂದ ಹಾಗೆ ಹೇಳಿಯೇ ಆದರೂ ಅವನನ್ನು ಕಳುಹಿಸುವುದು ವಿಹಿತವಾಯಿತೆಂದು ಆಕೆಯು ಎಣಿಸಿಕೊಂಡಳು. ತನ್ನ ಕಾರ್ಯವಿಹಿತ ರೀತಿಯಿಂದಲೇ ಆಗಿರುವುದಾದರೂ ನೊಂದ ಲಕ್ಷ್ಮಣನನ್ನು ಸಮಾಧಾನಪಡಿಸುವುದು ಹೇಗೆಂದು ಸೀತೆಯ ಮನಸ್ಸು ಮತ್ತು ಅತ್ತ ಸರಿಯತೊಡಗಿತು. ತನ್ನ ಪತಿಯ ಸಮಕ್ಷ ಎಲ್ಲವನ್ನೂ ತಿಳಿಸಿ ಲಕ್ಷ್ಮಣನ ನೊಂದ ಮನಸ್ಸನ್ನು ತಣಿಸಬಹುದು, ಅದು ದೊಡ್ಡ ಕೆಲಸವಲ್ಲ ಎಂದು ಮತ್ತವಳು ಧೈರ್ಯವನ್ನು ತಂದುಕೊಂಡಳು. ಸ್ವಲ್ಪ ಹೊತ್ತು ಕಳೆಯುವುದರೊಳಗಾಗಿ ಅದೇ ಆಲೋಚನೆಯು ಬೆಳೆದು ಇನ್ನೂ ತನ್ನ ಅಣ್ಣನನ್ನು ಕೂಡಿಕೊಂಡು ಈ ಲಕ್ಷ್ಮಣನು ಏಕೆ ಬರಲಿಲ್ಲ ಅನ್ನಿಸಿತು. ಅಂತೆಯೇ ಅವರು ಇನ್ನೆಷ್ಟು ಹೊತ್ತಿಗೆ ಬರುತ್ತಾರೋ ಎಂಬ ಸಂದೇಹವೂ ಬರಗೊಳ್ಳತೊಡಗಿತು. ಅದರಿಂದ ಸೀತೆಗೆ ಕಿಂಚಿತ್ ಬೇಸರವೂ ಹಾಗೆಯೇ ಒಂದಿಷ್ಟು ಭಯವೂ ಆವರಿಸಿತು. ಪರ್ಣಶಾಲೆಯಲ್ಲಿ ತಾನೊಬ್ಬಳೇ ಆಗಿರುವೆನೆಂದು ಎಣಿಸಿಕೊಂಡಂತೆಲ್ಲ ಭಯವು ತನ್ನಿಂದ ತಾನೇ ಬೆಳೆಯತೊಡಗಿತು. ಮೊದಲೇ ರಾಕ್ಷಸರ ವೈರ, ಅದರಲ್ಲಿಯೂ ಶೂರ್ಪಣಕೆಯ ನಾಸಾಚ್ಛೇದನದ ಖರಾದಿಗಳ ನಿರ್ಮೂಲನ, ಅಂತೆಯೇ ಮುಂದೆ ಇನ್ನೇನು ಅನರ್ಥವೂ ಕಾದಿದೆಯೋ ಎಂದು ಅವಳ ಮನಸ್ಸನ್ನು ವ್ಯಾಕುಲವೇ ಆವರಿಸತೊಡಗಿತು. ಆದರೆ ಶ್ರೀರಾಮನ ಶೌರ್ಯ ಸಾಹಸಗಳನ್ನು ಶಕ್ತಿ ವಿಶೇಷಗಳನ್ನು ನೆನೆದುಕೊಂಡು ಅವಳು ಅದನ್ನೆಲ್ಲ ಕಳೆದೊಗೆಯಲು ಪ್ರಯತ್ನಿಸಿದಳು. ಮಹಾಬಾಹುವಾದ ತನ್ನ ಅರಸನಿರುವಾಗ ತನಗೇಕೆ ಭಯವೆಂದು ಆಕೆಯು ಧೈರ್ಯವನ್ನೇ ಅವಲಂಬಿಸಿದಳು. ಅಷ್ಟರಲ್ಲಿ ತಾನು ತುಸುಹೊತ್ತಿನ ಮೊದಲು ಕೇಳಿದ್ದ ಶ್ರೀರಾಮನದು ಎಂಬಂತಿದ್ದ ಆ ಆರ್ತಧ್ವನಿಯ ಕುರಿತು ಸೀತೆಗೆ ತಿರುಗಿ ಸಂದೇಹವೇ ಉಂಟಾಯಿತು. ಲಕ್ಷ್ಮಣನು ಅತ್ತಲೇ ಹೋಗಿರುವನು ನಿಜ, ಆದರೆ ಇಲ್ಲಿ ತಾನೊಬ್ಬಳೇ ಶ್ರೀರಾಮನೂ ಬಳಿಯಲಿಲ್ಲ. ಅವನಿಂದ ರಕ್ಷಣೆಗಾಗಿಯೇ ನಿಯೋಜಿತನಾಗಿದ್ದ ಲಕ್ಷ್ಮಣನನ್ನೂ ತಾನು ಒಟ್ಟಿರುವೆನು. ಅಯ್ಯೋ ಎಂದು ಆಕೆಯ ಮನಸ್ಸಿನಲ್ಲಿ ನಾನಾ ಭಾವನೆಗಳು ಒಂದರ ಮೇಲೊಂದಾಗಿ ಏಳುತ್ತಲೇ ಇದ್ದವು. ಪರ್ಣಶಾಲೆಯು ಬಿಕೋ ಅನ್ನಿಸಿತು. ಹೊತ್ತು ಮುಳುಗಿತು ಎಂಬಲ್ಲಿಗೆ ಬಂದಿತು. ಹಾಗೆ ಭಯಗೊಂಡ ಸೀತೆಯು ತನ್ನ ಪತಿಯನ್ನೇ ಧ್ಯಾನಿಸುವುದು ವಿಹಿತವೆಂದು ಮನಗಂಡಳು. ಆಗಲೇ ತಾನು ಶ್ರೀರಾಮನ ಪತ್ನಿ ಎಂಬ ಧೈರ್ಯವೂ ಮೂಡಿತು. ಅದನ್ನೇ ಲಕ್ಷ್ಮಣನಲ್ಲಿ ಅವಳು ನಿಷ್ಠುರವಾಗಿ ಆಡಿದ್ದಳು. ಹೀಗೆ ಒಂದೊಂದನ್ನೇ ಎಣಿಸುತ್ತಿದ್ದಂತೆಯೇ ಪೂಜ್ಯಳಾದ ಅನುಸೂಯಾದೇವಿಯ ಮಾತುಗಳು, ದಿವ್ಯೋಪದೇಶಗಳು ಒಂದೊಂದಾಗಿ ಸ್ಮರಣೆಗೆ ಬಂದವು. ಅದರಿಂದ ಪತಿಯ ಪಾದಧ್ಯಾನವೇ ಸರ್ವರಕ್ಷಣೆಗಿಂತಲೂ ಬಲವತ್ತರವಾದುದೆಂದು ಆಕೆಗೆ ಕಾಣತೊಡಗಿತು. ಅಂತೆಯೇ ಶ್ರೀರಾಮನನ್ನು ಧ್ಯಾನಿಸತೊಡಗಿದಳು. ಆದರೂ ಮನಸ್ಸು ಸ್ಥೀಮಿತಕ್ಕೆ ಬರಲಿಲ್ಲ. ಹೃದಯವನ್ನು ಒಂದು ರೀತಿಯ ಧೈರ್ಯವೂ ಆವರಿಸಿದ್ದರೂ ಕಣ್ಣನ್ನರಳಿಸಿದಾಗ ಬಳಿಯಲ್ಲಿ ಯಾರೂ ಇಲ್ಲದೆ ತಾನೊಬ್ಬಳೇ ಆದೆನಲ್ಲ ಎಂಬ ಕಳವಳವೂ ಬೆಳೆಯತೊಡಗಿತು. ಪಡುವಲಲ್ಲಿ ಸೂರ್ಯನು ತನ್ನ ಕೊನೆಯ ಕಿರಣಗಳನ್ನಷ್ಟೇ ಪೃಥ್ವಿಯ ಮೇಲೆ ಹರಡಿ ಪೂರ್ಣವಾಗಿ ಮರೆಗೊಳ್ಳಲು ಹವಣಿಸುತ್ತಿದ್ದನು. ಪಕ್ಷಿಗಳೆಲ್ಲ ಗೂಡನ್ನು ಸೇರುವ ಹೊತ್ತು ಯಾವುದೋ ಹಕ್ಕಿಯೊಂದು ವಿಕಾರವಾಗಿ ಅರಚತೊಡಗಿತು. ಅಸ್ತಮನ ಕಾಲದ ತಂಪುಗಾಳಿಯು ಸುಳಿಸುಳಿಯಾಗಿ ಬೀಸತೊಡಗಿತು. ಅಂತೆಯೇ ಕಸಕಡ್ಡಿ ಧೂಳುಗಳನ್ನು ಮೆಲ್ಲಮೆಲ್ಲನೆ ಎತ್ತಿ ಹಾರಿಸಿ ತೂರಿಬಿಡ ಹತ್ತಿತು. ದೂರದ ಬಿದಿರ ಹಿಂಡುಲುಗಳಿಂದ ಕರ್ಕಶರವೂ ಕೇಳಿಸಿತು. ಜಗತ್ತಿಗೆಲ್ಲ ಇನ್ನು ಕತ್ತಲೆಯೇ ಹರಡತಕ್ಕದ್ದು. ಆದರೆ ಭೀತಿಗೊಂಡಿದ್ದ ಸೀತೆಯು ಕಣ್ಣಿಗೆ ಅದಕ್ಕೂ ಹೆಚ್ಚಾದ ಮೊಬ್ಬು ಕವಿದಂತೆಯೇ ಕಾಣತೊಡಗಿತು. ಮೃಗವನ್ನು ಹಿಡಿದು ತರುವುದಕ್ಕಾಗಿ ಛಲ ಮಾಡಿ ಶ್ರೀರಾಮನನ್ನು ತಾನು ಕಳುಹಿಸಿದ್ದೇ ಸರಿಯಾಗಲಿಲ್ಲವೋ ಏನೋ ಎಂಬಂತೆ ಆಕೆಯ ಮನಸ್ಸು ತೀರಾ ಇಳಿಮುಖವಾಗಿಯೇ ಹರಿಯತೊಡಗಿತು. ಕಾಲದ ಅಂತಃಪಟದ ಆಚೆ ಇದ್ದುದನ್ನು ಈಚೆ ಇದ್ದವರು ಅದು ತಾನಾಗಿ ಸರಿದು ಹೋಗುವ ಮುನ್ನ ಅರಿಯುವುದಾದರೂ ಹೇಗೆ? ವಿ ಎನ್ ಭಾಗವತ್ ಬರ್ಬಳ್ಳಿ.